ಎಲ್ಲ ಅವಾರ್ಡ್ಸ್ ನನಗೆ ಬಂತು. ಐ ಜಸ್ಟ್ ಮಿಸ್ ದ ನ್ಯಾಷನಲ್ ಅವಾರ್ಡ್ ಆ್ಯಂಡ್ ಆಸ್ಕರ್ಸ್ಗೂ ಹೋಯಿತು. ಐ ವಾಸ್ ಆ್ಯಕ್ಚುಲಿ ರೆಡಿ ವಿತ್ ದ ಆಸ್ಕರ್ ಸ್ಪೀಚ್ ಆಲ್ಸೋ. ಸೊ ಇನ್ ಫ್ಯೂಚರ್ ಸೇಮ್ ಕಾಂಬಿನೇಷನ್. ಆ್ಯಂಡ್ ಪ್ರಕಾಶ್ ಅವರೇ, ನಿಮಗೊಂದು ಈಗ ರಿಕ್ವೆಸ್ಟ್. ಈ ಫಿಲ್ಮ್ ಎಲ್ಲರೂ ನೋಡಿದ್ದಾರೆ, ಯಾವ ಇಂಡಸ್ಟ್ರಿಗೆ ಹೋದ್ರೂ ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಬಟ್ ನಾವು ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡಲಿಲ್ಲ. ಬೇಲೂರು ಇಲ್ಲೇ ಇದ್ದಾರೆ. ಸೊ ಪ್ರಕಾಶ್ ಅವರು ನಾವು ಶೂಟಿಂಗ್ ಮಾಡುವಾಗ ಅಷ್ಟೇ, ಅವರು ಬರೋದೇ ಅಪರೂಪ, ಬಂದರೆ ಈ ಥರನೇ ನಗ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರೊಡ್ಯೂಸರು ಈಗ ವೇಲು ಅಂತ ಅವ್ರು ಇರೋದ್ರಿಂದ ಇದು ಇಲ್ಲಿ ರಿಲೀಸ್ ಆಗ್ತಾ ಇದೆ. ಬಟ್ ಇದನ್ನು ಪ್ಯಾನ್ ಇಂಡಿಯಾ ಫಿಲ್ಮ್ ಮಾಡೋಣ, ಎಲ್ಲ ಲ್ಯಾಂಗ್ವೇಜ್ ಡಬ್ ಮಾಡಿ ರಿಲೀಸ್ ಮಾಡೋಣ. ವಾಟ್ ಬ್ರದರ್? ಇವರು ಸೈಲೆಂಟ್ ಆಗಿದ್ದಾರೆ. ಸೊ ಪ್ರಕಾಶ್ ಅವ್ರಿಗೂ ಫೈನಲಿ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ನೋಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಭಾವುಕಳಾಗ್ಬಿಟ್ಟೆ ನಾನು. ಅದೇ ಅನೂಪ್ನು ಹೇಳ್ತಾ ಇದ್ದೆ. ನಿರೂಪ್ ಹೇಳ್ದಂಗೆನೆ ಇದು 10 ವರ್ಷದ ಮುಂಚೆ ನಾವು ನೋಡಿದ್ದು, ಟ್ರೈಲರ್ ನೋಡಿದ್ದು, ಸಿನಿಮಾ ನೋಡಿದ್ದು ಎಲ್ಲ ಆದ್ಮೇಲೆ ರಂಗಿತರಂಗದ ಜೊತೆ ಏನು ಅದು ಕನೆಕ್ಷನ್ ಕಮ್ಮಿ ಆಗಿತ್ತು, ಅಂದ್ರೆ ನೋಡಿರ್ಲಿಲ್ಲ ಮಧ್ಯ. ಬಟ್ ಇಂಟರ್ವ್ಯೂಸ್ ಅಲ್ಲಿ ಮಾತ್ರ ಹೇಳೋದಷ್ಟೇ, ರಂಗಿತರಂಗ. ಸೊ ಈಗಲೂ ನನ್ನ ರಂಗಿತರಂಗ ರಾಧಿಕಾ ಅಂತಾನೆ ಕರೀತಾರೆ. ಬಟ್ ಈಗ ಮತ್ತೆ ಟ್ರೇಲರ್ನ ನೋಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಒಂದು ಪ್ಯೂರ್ ಇಂಟೆನ್ಷನ್ ಇಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ವರ್ಕ್ ಮಾಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ. ನನಗಂತೂ ದೂರದ ಯಾವುದೋ IT ಇದ್ದೆ ನಾನು. ನನ್ನನ್ನು ಕರ್ಕೊಂಡು ಬಂದು ಅನೂಪ್ ಭಂಡಾರಿ ಒಂದಿನ ಸ್ಕೈಪಲ್ಲಿ ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡಿ ನಾನೊಂದು 10 ವರ್ಷ ಇರ್ತೀನಿ ಅಂತಲೂ ನನಗೆ ಕಲ್ಪನೆ ಇರಲಿಲ್ಲ. ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮತ್ತೆ ಈಗ 10 ವರ್ಷ ಆದ್ಮೇಲೂ ಅದ್ರ ಬಗ್ಗೆ ಜನ ಮಾತಾಡ್ತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ರಿಲೀಸ್ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸಾಕಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸಾಕಷ್ಟು ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಆ ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡ್ತಾರೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟೇ ಇಂಪ್ಯಾಕ್ಟ್ಫುಲ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಇವರು, ಅನೂಪ್ ಅವರು. ಸೊ ಹಾಗಾಗಿ ಒಂದು ಸ್ಪೆಷಲ್ ಸಿನಿಮಾ ರಂಗಿತರಂಗ ನನ್ನ ಒಂದು ಕರಿಯರಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು 10 ವರ್ಷ ಸರ್ವೈವ್ ಆಗಿದ್ದೀನಿ ಅಂದರೆ ಅದಕ್ಕೆ ರಂಗಿತರಂಗನೇ ಕಾರಣ ಅಂತಲೂ ಹೇಳ್ತೀನಿ ನಾನು. ಮೊನ್ನೆ ಅನೂಪ್ಗೆ ಅದೇ ಹೇಳ್ತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಅಂತ. ಸಾಕಷ್ಟು ಚಾಲೆಂಜಸ್ಗಳು ಇದ್ದವು. ಬಟ್ ಅದ್ಯಾವುದು ಈಗ ನೋಡಿದ್ರೆ ಅದ್ಯಾವುದು ಅಷ್ಟೊಂದು ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ಲ. ಯಾಕಂದ್ರೆ ನಾವು ಒಂಥರ ಏನೋ ಒಂದು ವಿಷನ್ ಇಟ್ಕೊಂಡು ಅನೂಪ್ ಅದರದ್ದು ಡ್ರೈವರ್ ಆಗಿ ನಾವೆಲ್ಲ ಮುಂದೆ ಹೋಗ್ತಾ ಇದ್ವಿ. ಅಫ್ಕೋರ್ಸ್ ಪ್ರಕಾಶ್ ಅವ್ರದ್ದು ಕಂಪ್ಲೀಟ್ ಸಪೋರ್ಟ್ ಇತ್ತು ಥ್ರೂ ಔಟ್. ಮತ್ತೆ ನನ್ನ ಫಸ್ಟ್ ನಿರೂಪ್ ಜೊತೆ ನಾವು ನಾನು ಸೀನ್ಸ್ ಎಲ್ಲ ಇತ್ತು. ಬಟ್ ಸಾಯಿ ಕುಮಾರ್ ಸರ್ ಜೊತೆ ಮಾಡಿದ್ದು ನನಗೆ ಈಗಲೂ ನೆನಪಾಗುತ್ತೆ. ಯಾಕಂದ್ರೆ ನಾನು ಆಕ್ಚುಲಿ ಆ ಸೀನಲ್ಲಿ ನಾನು ಹೆದರ್ಕೋಬೇಕು, ಬಟ್ ನಾನು ರಿಯಲ್ ಆಗೂ ನಾನು ಸ್ವಲ್ಪ ಹೆದರಿದ್ದೆ. ಸೊ ಹಾಗಾಗಿ ಮೋಸ್ಟ್ಲಿ ಆ ಸೀನ್ ಚೆನ್ನಾಗಿ ಬಂತು ಅನ್ಸುತ್ತೆ ನಿಜವಾಗ್ಲೂ ಅದು. ಬಟ್ ಎಷ್ಟು ಸರ್ ನೀವು ಆವತ್ತೂ ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಅದನ್ನೆಲ್ಲ ಈಗ ಮತ್ತೆ ನೆನೆಸ್ಕೊಳ್ಳೋಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ರಂಗಿತರಂಗ ರಿಲೀಸ್ ಆಗ್ತಾ ಇರೋದು ಖುಷಿ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಗಲಿ, ಮತ್ತೊಮ್ಮೆ ಇದು ಜನರನ್ನ ರಂಜಿಸ್ಲಿ ಅಂತ ನಾನು ಆಶಿಸ್ತೀನಿ. ಎಲ್ಲರಿಗೂ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಗ್ತಾ ಇದೆ ನನಗೆ, ಯಾಕೋ ಬೇಸಾಗಿ ಬರ್ತಾ ಇದೆ. ನಿಮ್ಮನ್ನು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್. ನಾವು ಬಹಳ ಸಂತೋಷದ ದಿನ ಇವತ್ತು. ಒಂದು, ಶುಭಾಂಶು ಶುಕ್ಲಾ ಡಾಕಿಂಗ್ ಮೇಲ್ಗಡೆ ಸ್ಪೇಸಲ್ಲಿ ಸೇಫಾಗಿ ರೀಚ್ ಆಗಿದ್ದಾರೆ. ಮೇರಾ ಭಾರತ್ ಮಹಾನ್ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಒಂದು ಚಪ್ಪಾಳೆ ಹೊಡಿದೆ. ಎರಡನೇದು, ಇತಿಹಾಸ. ಸಾಕಷ್ಟು ಇತಿಹಾಸಗಳು ನಮ್ಮ ಚಲನಚಿತ್ರೋದ್ಯಮದಲ್ಲಿ ಆಗಿದೆ, ಎಸ್ಪೆಷಲಿ ಕರ್ನಾಟಕ ಕನ್ನಡ ಚಲನಚಿತ್ರೋದ್ಯಮದಲ್ಲಿ. ಈ ಥರ ಇತಿಹಾಸ 10 ವರ್ಷ ಸೆಲೆಬ್ರೇಷನ್ ಆಫ್ ರಂಗಿತರಂಗ, ತರಂಗ 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 ರಂಗಿತರಂಗ. ನಿಜವಾಗ್ಲೂ ಇಟ್ಸ್ ಎ ಗ್ರೇಟ್ ಸೆಲೆಬ್ರೇಷನ್. ಇವತ್ತು ರಿಲೀಸ್ ಆಗ್ತಾ ಇದೆ ಅಂದರೆ ಹೊಸ ಪಿಕ್ಚರ್ಗೆ ಯಾವ ರೀತಿ ರೆಸ್ಪಾನ್ಸ್ ಇದೆಯೋ ಅದೇ ರೀತಿ ಇದೆ. ಎಲ್ಲ ಪತ್ರಿಕಾ ಮಿತ್ರರು ಬಂದಿರೋದು ನನಗೇನಿದು 10 ವರ್ಷದ ಮುಂಚೆ ಇದು ಅದು ಕಾಣ್ತಾ ಇದೆ ಸರ್. ಯಾಕಂದ್ರೆ ಇವತ್ತು ಟೀಸರ್ ಮತ್ತೆ ನಾವು ಲೈವ್ ಲಾಂಚ್ ಮಾಡೋದು, ನಮ್ಮ ಹುಡುಗರು ಕೇಳಿ ಏನಪ್ಪ ಏನಾದ್ರು ಮತ್ತೆ DA ಮಾಡಿದಾರ ಅಂತ.
ಇಲ್ಲ ಸರ್, ಅವತ್ತು ಮಾಡಿದ ಹಂಗೆ ಇದೆ ನೋಡಿ ಅಂತ. ಅಷ್ಟು ಅದ್ಭುತವಾಗಿದೆ ಸರ್ ಇವತ್ತು ಕೊಡೋದು. ಯು ಡನ್ ಎ ವಂಡರ್ಫುಲ್ ಜಾಬ್. ಪ್ರಕಾಶ್ ಸರ್, ನಿಮ್ಮ ಮನಸ್ಸು ಹೆಂಗಿದೆಯೋ ಹಂಗೆ ಈ ಸಿನಿಮಾ ಗೆಲ್ತು. ಸುಧಾಕರ್ ಸರ್ ಮತ್ತು ಅನೂಪ್ ಅವ್ರು ಬಂದಾಗ ನನಗೆ ಸ್ವಲ್ಪ ಟೆನ್ಷನ್ ಇತ್ತು. ಹಾಡುಗಳು ಭಾಳ ಚೆನ್ನಾಗಿತ್ತು. ಬಾಹುಬಲಿ ಬಿಡುಗಡೆ ಆಯಿತು, ಅದನ್ನು ಹೇಳಲೇಬೇಕು ತಮಗೆ. ಬಾಹುಬಲಿ ಆಡಿಯೋನು ಲಹರಿ ಮಾಡಿತ್ತು, ರಂಗಿತರಂಗ ಕೂಡ. ಒಂದೇ ದಿನ ಸಿನಿಮಾ ರಿಲೀಸು. ಎಲ್ಲಿ ಕಳೆದೋಗ್ಬಿಡ್ತು ಅಂತ ಅನ್ಕೊಂಡ್ರು ಜನ. ನಮ್ಮ ಕನ್ನಡದ ಜನ ಕೈ ಬಿಡಲಿಲ್ಲ, 100% ಗೆಲ್ಸ್ಬಿಟ್ರು ನೋಡಿ. ಬಾಹುಬಲಿ ಎದುರುಗಡೆ ಗೆದ್ದಿದ್ದ ಪಿಕ್ಚರ್ ಅಂದರೆ ಇದು ಡಬಲ್ ಬಾಹುಬಲಿ ರಂಗಿತರಂಗ ನನ್ನ ಪ್ರಕಾರ. ಸೊ ಇತಿಹಾಸ ಅಲ್ಲಿನೂ ಹೋಯ್ತು, 365 ದಿನ ಸಿನಿಮಾ ಹೋಯ್ತು, ಹಾಡುಗಳು ಚೆನ್ನಾಗೋಯ್ತು. ಸಾಯಿ ಕುಮಾರ್ ಸರ್ ನಾನು ವಂಡರ್ಫುಲ್. ನಾನು ಅದೇ ಆ ಕ್ಲೈಮ್ಯಾಕ್ಸು ಇವತ್ತು ಟೀಸರ್ ನೋಡುವಾಗ ಹೇಳಿದೆ, ಏನಪ್ಪ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಡೆಗೆ, ಇವರೇ ಅಲ್ವಾ ವಿಲ್ಲನ್ನು ಅಂತ. ಎಲ್ಲ ಮರ್ಕಳಿಸ್ಬಿಡ್ತು ನನಗೆ. ಸಾರಿ. ಸೊ ಇಡೀ ಚಿತ್ರತಂಡ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದು. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಅಗೇನ್.